ಹರಿ ಓಂ ನಮಸ್ಕಾರ ವೀಕ್ಷಕರೇ, ಜ್ಯೋತಿ ಬಳಿಗಾರ್ ಚಾನಲ್ಗೆ ನಿಮಗೆಲ್ಲ ಸ್ವಾಗತ. ಈ ದಿನ ನೋಡ್ರಿ ನಾನು ಈ ಮುಂದೆ ಬರುವಂಥ ಈ ಭಾದ್ರಪದ ಮಾಸದಲ್ಲಿ ಬರುವಂತಹ ಒಂದು ಏಕಾದಶಿಯ ಬಗ್ಗೆ ತಿಳಿಸಿಕೊಡ್ತಾ ಇದ್ದೀನಿ. ಈ ಏಕಾದಶಿ ಯಾವುದಪ್ಪ ಅಂತಂದ್ರೆ ಇಂದಿರಾ ಏಕಾದಶಿ ಅಂತ ಕರೀತಾರೆ. ಇದು ಭಾದ್ರಪದ ಮಾಸದಲ್ಲಿ ಬರುವಂತಹ ಒಂದು ಏಕಾದಶಿ. ಈ ಒಂದು ದಿನ ನಾವು ಉಪವಾಸವನ್ನು ಮಾಡಿದರೆ ಸ್ವರ್ಗ ಪ್ರಾಪ್ತಿಯಾಗುತ್ತದೆ ಅಂತ ನಂಬಿಕೆ ನಮ್ಮ ಜನರಲ್ಲಿ ಐತಿ. ಈ ಇಂದಿರಾ ಏಕಾದಶಿಯ ಮಹತ್ವ ಏನು ಮತ್ತು ಈ ವ್ರತಾಚರಣೆಯನ್ನು ಯಾವಾಗ ಹೇಗೆ ಮಾಡಬೇಕಂತ ಈ ವಿಡಿಯೋದೊಳಗೆ ನಾನು ಹೇಳ್ತೀನಿ ನೋಡ್ರಿ. ನನಗೆ ಸ್ವಲ್ಪ ನೆಗಡಿ ಇರೋದ್ರಿಂದ ವಾಯ್ಸು ಒಂದು ಸ್ವಲ್ಪ ಚೇಂಜ್ ಐತಿ ನೋಡ್ರಿ. ಈ ಒಂದು ಏಕಾದಶಿಯನ್ನು ಆಚರಣೆಯನ್ನು ಮಾಡೋದ್ರಿಂದ ಏನೆಲ್ಲ ಬೆನಿಫಿಟ್ಸ್ ಐತಿ ಅಂತ ಹೇಳ್ತೀನಿ. ಈ ಹಿಂದೂ ಧರ್ಮದೊಳಗೆ ಏಕಾದಶಿ ಉಪವಾಸಕ್ಕೆ ಅತ್ಯಂತ ವಿಶೇಷವಾದ ಮಹತ್ವ ಐತಿ. ಈ ಭಾದ್ರಪದ ಮಾಸದ ಏಕಾದಶಿ ಯಾವುದಂತಂದ್ರೆ ಅದು ಇಂದಿರಾ ಏಕಾದಶಿ. ಅದನ್ನು ಈ ವರ್ಷ ಏನಂತಂದ್ರೆ ನಾವು ಪಿತೃಪಕ್ಷದ ಸಮಯದಲ್ಲಿ ಬಂದಿದೆ. ಈ ಪಿತೃಪಕ್ಷದ ಸಮಯದಲ್ಲಿ ಈ ಒಂದು ಏಕಾದಶಿ ಇರೋದ್ರಿಂದ ಅತ್ಯಂತ ಇದು ಏನಂತಂದ್ರೆ ಪೂರ್ವಜರ ಒಂದು ಮೋಕ್ಷಕ್ಕಾಗಿ ಪವಿತ್ರ ಏಕಾದಶಿ ಅಂತಂದು ಪರಿಗಣನೆ ಮಾಡಲಾಗುತ್ತೆ. ಈ ಒಂದು ವ್ರತವನ್ನು ಆಚರಣೆ ಮಾಡೋದ್ರಿಂದ ವ್ಯಕ್ತಿಯ ಪಾಪಗಳು ನಾಶವಾಗೋದಲ್ಲದೆ ಪೂರ್ವಜರ ಆತ್ಮಕ್ಕೆ ಶಾಂತಿ ಸಿಗುತ್ತೆ. ಈ ಒಂದು ದಿನದ ಉಪವಾಸ ನಮಗೆ ಮೋಕ್ಷವನ್ನು ತರ್ತದಂತ ಹೇಳ್ಬೋದು. ಪುರಾಣಗಳ ಪ್ರಕಾರ ಏನಪ್ಪ ಅಂತಂದ್ರೆ ಈ ಏಕಾದಶಿ ದಿವಸ ನಾವು ಉಪವಾಸ ಮಾಡೋದ್ರಿಂದ ವ್ಯಕ್ತಿ 7 ತಲೆಮಾರುಗಳವರೆಗೆ ತನ್ನ ಪೂರ್ವಜರ ಬಳಿ ಹೋಗುತ್ತಾರಂತೆ ಮತ್ತು ಅವರಿಗೆ ಪೂರ್ವಜರಿಗೆ ಪುಣ್ಯ ಸಿಗುತ್ತೆ ಅಂತ ಹೇಳ್ತಾರೆ. ಇದು ತಮ್ಮ ಪಿತೃಭೂಮಿಯಿಂದ ಮತ್ತು ಬಿಡುಗಡೆಯನ್ನು ಹೊಂದ್ತಾರೆ ಮತ್ತು ಸ್ವರ್ಗವನ್ನು ಸೇರ್ತಾರಂತ ಈ ಒಂದು ಏಕಾದಶಿ ಆಚರಣೆಯಿಂದ ನಮಗೆ ಆಗುವಂಥದ್ದು ನೋಡ್ರಿ. ಇಂದಿರಾ ಏಕಾದಶಿ ಅಂತಂದು ವಿಷ್ಣುವನ್ನು ಪೂಜೆಯನ್ನು ಮಾಡಲಾಗುತ್ತೆ. ಆ ದಿವಸ ಈ ಏಕಾದಶಿಯನ್ನು ಉಪವಾಸ ಮಾಡಬೇಕು ಮತ್ತು ಕೀರ್ತನೆ ಮತ್ತು ಭಜನೆಯನ್ನು ಸಹ ಈ ಒಂದು ಏಕಾದಶಿ ದಿವಸ ಮಾಡ್ತಾರೆ ನೋಡ್ರಿ. ಆಮೇಲೆ ಈ ಇಂದಿರಾ ಏಕಾದಶಿ ಉಪವಾಸವನ್ನು ಮಾಡೋದ್ರಿಂದ ನಮಗೆ ಎಲ್ಲ ದುಃಖಗಳಿಂದ ಮುಕ್ತಿ ಸಿಗುತ್ತೆ ಅಂತ ಹೇಳ್ಬೋದು. ಮತ್ತು ಅವ್ರ ಜೀವನದೊಳಗೆ ಅತ್ಯಂತ ಸಂತೋಷ ಮತ್ತು ಸಮೃದ್ಧಿ ಕೂಡ ಹೆಚ್ಚಾಗುತ್ತಂತೆ. ಈ ಇಂದಿರಾ ಏಕಾದಶಿ ದಿನ ಏನಂದ್ರೆ ಭಗವಾನ್ ವಿಷ್ಣುವನ್ನು ನಾವು ಪೂಜೆಯನ್ನು ಮಾಡಬೇಕಾಗತ್ತೆ. ಮತ್ತು ಈ ಏಕಾದಶಿ ತಿಥಿ ಬರೋದು ಏನಂತಂದ್ರೆ ಇದು ಸೆಪ್ಟೆಂಬರಲ್ಲಿ ಬರ್ತೈತಿ ಮತ್ತು ಅದು ಪಿತೃಪಕ್ಷದ ಸಮಯದಲ್ಲಿನೇ ಬರುವಂಥದ್ದು ನೋಡ್ರಿ. ಈ ಏಕಾದಶಿ ಏನಂತಂದ್ರೆ ಅತ್ಯಂತ ವಿಷ್ಣುವಿನ ಜೊತೆಗೆ ನಾವು ಲಕ್ಷ್ಮೀ ದೇವಿಯನ್ನು ಪೂಜೆ ಮಾಡೋದ್ರಿಂದ ಅತ್ಯಂತ ಶ್ರೇಷ್ಠ ಅಂತಲೇ ಹೇಳ್ಬೋದು. ಹಿಂದೂ ಗ್ರಂಥಗಳ ಪ್ರಕಾರ ಏನಂತಂದರೆ ಈ ಇಂದಿರಾ ಏಕಾದಶಿ ದಿವಸ ಪೂಜೆ ಮತ್ತು ಉಪವಾಸವನ್ನು ಮಾಡೋದು ನಮ್ಮ ಪಿತೃಗಳಿಗೆ ನಮ್ಮ ಪೂರ್ವಜರಿಗೆ ಮೋಕ್ಷವನ್ನು ತರ್ತದಂತೆ. ಅವರಿಗೆ ವೈಕುಂಠ ಪ್ರವೇಶ ದೊರೆಯುತ್ತಂತ ಹೇಳ್ತಾರೆ. ಪೂರ್ವಜರು ಸ್ವರ್ಗವನ್ನು ತಲುಪ್ತಾರೆ ಅನ್ನೋ ಒಂದು ನಂಬಿಕೆ ಇದೆ. ಒಂದು ಪೂಜೆ ವಿಧಾನ ಹೆಂಗಿರ್ತಪ್ಪ ಅಂತಂದರೆ ಬೆಳಗ್ಗೆನೇ ಎದ್ದು ಶುಚಿರ್ಭೂತರಾಗಿ ದೇವರ ಮನೆಯನ್ನು ಸ್ವಚ್ಛಗೊಳಿಸಿ ದೀಪವನ್ನು ಬೆಳಗಿಸಿ ವಿಷ್ಣುವನ್ನು ಧ್ಯಾನಿಸುತ್ತಾ ಒಂದು ಉಪವಾಸವನ್ನು ಮಾಡುವಂಥದ್ದು. ಗಂಗಾಜಲದಿಂದ ವಿಷ್ಣುವಿಗೆ ಅಭಿಷೇಕವನ್ನು ಮಾಡುವಂಥದ್ದು. ಫೋಟೋ ಇದ್ದರೆ ಸಾಕು. ಹೂ ಮತ್ತು ತುಳಸಿ ಎಲೆಗಳನ್ನು ಅರ್ಪಣೆಯನ್ನು ಮಾಡಲಾಗುತ್ತೆ. ಮತ್ತು ವಿಷ್ಣುವಿಗೆ ಹಳದಿ ಹೂಗಳು, ಹಳದಿ ಬಟ್ಟೆಗಳು, ಹಣ್ಣುಗಳು ಮತ್ತು ಸಿಹಿ ತಿಂಡಿಗಳನ್ನು ಅರ್ಪಣೆ ಮಾಡ್ತಾರೆ. ಮತ್ತು ದೇವರಿಗೆ ಆರತಿಯನ್ನು ಎತ್ತಿದ ನಂತರ ನಾವು ಪ್ರಸಾದವನ್ನು ಮಾಡುವಂಥದ್ದು. ಭಗವಂತನಿಗೆ ಹಣ್ಣು ತರಕಾರಿಗಳಿಂದ ಕೂಡಿದ ಆಹಾರವನ್ನು ಅರ್ಪಿಸಬೇಕು. ಮತ್ತು ನೈವೇದ್ಯದೊಳಗೆ ವಿಷ್ಣುವಿಗೆ ತುಳಸಿಯನ್ನು ಅರ್ಪಣೆಯನ್ನು ಮಾಡಲೇಬೇಕು. ತುಳಸಿನೇ ಮೊದಲು. ಮತ್ತು ಭಗವಾನ್ ವಿಷ್ಣು ತುಳಸಿ ಇಲ್ಲದ ಆಹಾರವನ್ನು ಸ್ವೀಕರಿಸಲ್ಲ ಅಂತ ಒಂದು ನಂಬಿಕೆ ಐತಿ. ಈ ಒಂದು ದಿನ ನಾವು ವಿಷ್ಣುವಿನ ಜೊತೆಗೆ ಲಕ್ಷ್ಮೀ ದೇವಿಯನ್ನು ಸಹ ಪೂಜೆಯನ್ನು ಮಾಡಲಾಗುತ್ತೆ. ಈ ಹಿಂದೂ ಧರ್ಮದ ಪ್ರಕಾರ ಏನಂತಂದ್ರೆ ಇಂದಿರಾ ಏಕಾದಶಿ ಎಂದು ಉಪವಾಸವನ್ನು ಆಚರಣೆ ಮಾಡೋದ್ರಿಂದ ಪೂರ್ವಜರಿಗೆ ಇದು ಏನಂದ್ರೆ ನಮಗೆ ಪೂರ್ವಜರಿಗೆ ಮೋಕ್ಷವನ್ನು ತಂದು ಕೊಡುತ್ತೆ ಮತ್ತು ವೈಕುಂಠ ಪ್ರವೇಶ ದೊರೆಯುತ್ತೆ ಮತ್ತು ಪೂರ್ವಜರೆಲ್ಲ ಸ್ವರ್ಗವನ್ನು ತಲುಪ್ತಾರೆ ಅನ್ನೋ ಒಂದು ನಂಬಿಕೆ ಇದೆ ನೋಡ್ರಿ. ಮತ್ತು ಈ ಏಕಾದಶಿ ಯಾವಾಗಿದೆ ಅಂತಂದು ನಾನು ಹೇಳ್ತೀನಿ. ಅತ್ಯಂತ ವಿಶೇಷ ನೋಡ್ರಿ ಈ ಏಕಾದಶಿ. ನೀವು ಸಹ ಆಚರಣೆಯನ್ನು ಮಾಡಿರಿ. ಈ ಏಕಾದಶಿ ತಿಥಿ ಯಾವಾಗ ಪ್ರಾರಂಭ ಅನ್ನೋದಾದರೆ 2024 ಸೆಪ್ಟೆಂಬರ್ 27ರಂದು ಮಧ್ಯಾಹ್ನ 1:20 ಇದು ಆರಂಭವಾಗುತ್ತೆ. ಆನಂತರ ಸೆಪ್ಟೆಂಬರ್ 28 ಮಧ್ಯಾಹ್ನ 2:49 ಇದು ಮುಕ್ತಾಯ ಆಗುತ್ತೆ. ಈ ಏಕಾದಶಿ ದಿನ ಬೆಳಗ್ಗೆ ನಾವು 4:36ರಿಂದ 5:24 ಬ್ರಹ್ಮ ಮುಹೂರ್ತ ಇರುತ್ತೆ ಮತ್ತು ಪೂಜೆ ಮಾಡಲು ಅತ್ಯಂತ ಸೂಕ್ತ ಸಮಯ ಅಂತ ಹೇಳ್ಬೋದು. ಈ ಒಂದು ದಿನವನ್ನು ಟೈಮನ್ನು ಹೇಳಿದ್ದೀನಿ ನೋಡಿರಿ ಫ್ರೆಂಡ್ಸ್ ನಾನು. ದಶಮಿ ದಿವಸ ಏನಂತಂದ್ರೆ ಹಿಂದಿನ ದಿವಸ ರಾತ್ರಿ
ಸ್ವಲ್ಪ ಉಪಹಾರವನ್ನು ಸೇವಿಸಿ ಶುರು ಆಗುತ್ತೆ. ನಂತರ ಏಕಾದಶಿ ದಿವಸ ಪೂರ್ತಿನೇ ಉಪವಾಸ ಇರ್ತೈತೆ ನೋಡ್ರಿ. ಈ ಒಂದು ನಂತರ ದ್ವಾದಶಿ ದಿವಸ ನಾವು ಪಾರಣೆ ಮಾಡುವಂಥದ್ದು. ಮಾರನೇ ದಿವಸ ಈ ಏಕಾದಶಿ, ಪ್ರತಿ ಏಕಾದಶಿಗೂ ಇದು ಉಪವಾಸದ ನಿಯಮ ಏನು ಚೇಂಜ್ ಇರಲ್ಲ, ಸೇಮ್ ಇರ್ತೈತಿ. ಅದೇ ಹಣ್ಣು ಹಾಲು ತೊಗೊಂಡು ಮಾಡ್ಬೋದು ಅಥವಾ ಪೂರ್ತಿ ನಿರಾಹಾರನ ಮಾಡ್ಬೋದು. ಅದು ಅವರವರ ಇದಕ್ಕೆ ಬಿಟ್ಟಿದ್ದು. ಬಟ್ ಊಟ ಗೀಟ ಏನು ಮಾಡೋಷ್ಟಿರಲ್ಲ. ಇದಷ್ಟೇ ಏನಪ್ಪ ಅಂತಂದರೆ ಈ ಒಂದು ಏಕಾದಶಿ ಮಹತ್ವ. ಇದು ಪಿತೃಪಕ್ಷದೊಳಗೆ ಬಂದಿರೋದ್ರಿಂದ ಮಾಡಿದರೆ ಅತ್ಯಂತ ಶ್ರೇಷ್ಠ ಅಂತ ಹೇಳ್ಬೋದು. ನಮ್ಮ ಪಿತೃಗಳಿಗೂ ಕೂಡ ಒಂದು ಆಶೀರ್ವಾದ, ನಮಗೂ ಆಶೀರ್ವಾದ ಸಿಗುತ್ತೆ ಅಂತ ಹೇಳ್ಬೋದು. ನೋಡಿರಿ ಫ್ರೆಂಡ್ಸ್, ಈ ಒಂದು ಸಣ್ಣ ಮಾಹಿತಿ ನಿಮಗೆ ಇಷ್ಟ ಆಗಿತ್ತಪ್ಪ ಅಂತಂದ್ರೆ ಈ ವಿಡಿಯೋಗೊಂದು ಲೈಕ್ ಕೊಡಿರಿ, ಮತ್ತು ಕಮೆಂಟ್ ಹಾಕಿರಿ, ಮತ್ತು ಶೇರ್ ಮಾಡಿರಿ ವಿಡಿಯೋ. ಮತ್ತು ಹೊಸ ಒಂದು ವಿಷಯದೊಂದಿಗೆ ನಾನು ಮತ್ತೆ ಒಂದು ಹೊಸ ವಿಡಿಯೋದೊಂದಿಗೆ ಮತ್ತೆ ಬರ್ತೀನಿ ಫ್ರೆಂಡ್ಸ್. ಈ ವಿಡಿಯೋ ಇಷ್ಟ ಆಗಿತ್ತಪ್ಪ ಅಂತ ಪೂರ್ತಿ ನೋಡಿರಿ, ಮತ್ತು ಸಬ್ಸ್ಕ್ರೈಬ್ ಆಗಿರಿ ಫ್ರೆಂಡ್ಸ್. ವಿಡಿಯೋ ನೋಡಿದ್ದಕ್ಕಾಗಿ ಎಲ್ಲರಿಗೂ ಧನ್ಯವಾದ.